ಯಾರಿಗೂ ಜಗ್ಗದ ಯಾರ ಮುಂದೆಯೂ ಬಗ್ಗದ ಮಮತಾ ಬ್ಯಾನರ್ಜಿಯವರು ಶೇಖ್ ಅಬ್ದುಲ್ಲಾಗೆ ತಂಗಿ ಆಗ್ಬಿಟ್ಟಿದ್ದಾರೆ. ಅವರ ಈ ಡೋಂಗಿ ಭಕ್ತಿಯನ್ನು ನೋಡಿ ದೇವರು ಕೂಡ ಹಿಂಗೆ ಸೈಡಲ್ಲಿ ಮುಖ ಹಾಕ್ಕೊಂಡು ನಕ್ಕಿರಬಹುದು. ಮೋದಿ ಮಾಡಿದ್ರೆ ಅದು ಶೋ ಆಫು, ಬಾಕಿಯವ್ರು ಮಾಡಿದ್ರೆ ಅದು ಭಕ್ತಿ. ಈ ರಾಜಕಾರಣಿಗಳ ನಾಯಿಪಾಡು ಅಂತಾರಲ್ಲ, ಅದು ನಿಜಕ್ಕೂ ಹಿಂಗೆ ಅಲದಾಡಬೇಕು. ಬೀದಿಲಿ ಭಾಷಣ ಮಾಡುವಾಗೆಲ್ಲ ಕರೆಯನ್ನು ಕೊಡ್ತಾ ಇದ್ದಾರೆ. ಯಾರಿಗೆ? ಮನೆಯಲ್ಲಿ ಸೌಟ್ ಇರುತ್ತಲ್ಲ ಅದನ್ನು ತಗೊಂಬನ್ನಿ, ಕುಕ್ಕರ್ ತಗೊಂಬನ್ನಿ, ಅವೆಲ್ಲ ಹಿಡ್ಕೊಂಡು ಬೀದಿಗೆ ಬಂದು ಪ್ರತಿಭಟನೆ ಮಾಡಿ. ಆಗಲ್ವಾ? ಬೇಜಾರಾಗಲ್ವಾ? ಹೊಟ್ಟೆಯಲ್ಲಿ ಆ ಸಣ್ಣ ಕರುಳು ಮತ್ತು ದೊಡ್ಡ ಕರುಳು ಮಧ್ಯ ಕೊಳ್ಳಿ ಇಟ್ಟಂಗೆ ಆಗಲ್ವಾ? ನಮ್ಮ ಅಮಿತ್ ಶಾ ಅವರಿದಾರಲ್ಲ, ಅವ್ರ ಕಣ್ಣನ್ನ ನೋಡಿದ್ರೆ ಸಾಕಂತೆ ಎದೆಯಲ್ಲಿ ಅವಲಕ್ಕಿ ಕುಡ್ದಂಗೆ ಆಗುತ್ತಂತೆ. ಮಧ್ಯ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ವಿಚಿತ್ರವಾದ ವಿಲಕ್ಷಣವಾದ ಭಾಷಣವನ್ನು ಮಾಡ್ಬೋದು. ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ನಮ್ಮಲ್ಲಿ ಒಂದು ಮಾತಿದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಅಂದರೆ ನಮಗೆ ದೇವ್ರ ಮೇಲೆ ಭಕ್ತಿ ಇದೆಯೋ ಅಥವಾ ನಂಬಿಕೆ ಇದೆಯೋ ಬಿಟ್ಟಿದೆಯೋ, ಆದರೆ ಕಷ್ಟ ಬಂದಾಗ ಮಾತ್ರ, ನಮಗೆ ಪಾರಾಗಕ್ಕೆ ಯಾವುದೇ ದಾರಿ ಇಲ್ಲ ಅಂದಾಗ ಮಾತ್ರ ದೇವರೇ ನೆನಪಾಗ್ತಾರಂತೆ. ಅದೇ ಥರ ಸಾಕಷ್ಟು ರಾಜಕಾರಣಿಗಳಿಗೆ ಇಲೆಕ್ಷನ್ ಬಂದಾಗ ಹಾಗೇ ಆಗುತ್ತೆ. ಅವರು ವರ್ಷವಿಡೀ ಯಾವುದೋ ಒಂದು ಕೋಮನ್ನು, ಒಂದು ಸಮುದಾಯವನ್ನು ಓಲೈಸಿಕೊಂಡು ಬಂದರೂ ಹಾಗೆ ದೇವರುಗಳನ್ನು ಅವಹೇಳನ ಮಾಡಿಕೊಂಡು ದೇವರ ಬಗ್ಗೆ ನಂಬಿಕೆಯೇ ಇಲ್ಲ, ನಾನು ಜಾತ್ಯತೀತ ಅಂತ ಹಿಂದೂ ದೇವ್ರನ್ನ ಬೈಕೊಂಡು ಬಂದರೂ ಕೂಡ ಇಲೆಕ್ಷನ್ ಟೈಮಲ್ಲಿ ಏನು ಮಾಡ್ತಾರೆ? ಟೆಂಪಲ್ ರನ್ ಅಂತಾರಲ್ಲ, ಅದನ್ನು ಮಾಡ್ತಾರೆ. ಈ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಗಾದೆಯನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಯಾರಿಗಾಗಿ, ಯಾಕಾಗಿ? ಯಾರಿಗಾಗಿ ಅಂದರೆ ನಿಮ್ಮೆಲ್ಲರ ಪ್ರೀತಿಯ ದೀದಿಯಾದಂತಹ ಮಮತಾ ಬ್ಯಾನರ್ಜಿಯವರ ಸಲುವಾಗಿ, ಜೊತೆಗೆ ಪಶ್ಚಿಮ ಬಂಗಾಳಕ್ಕಾಗಿ. ಯಾಕೆಂದರೆ ಅದನ್ನ ಚೇಂಜ್ ಮಾಡಿ ಈಗ SIR ಬಂದಾಗ ವೆಂಕಟರಮಣ ಅಂತ ಮಾಡಬೇಕಾಗುತ್ತೆ. SIR ಅನ್ನೋದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಅದರಲ್ಲೂ ದೀದಿ ಡರ್ಗಯ್ಯ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಯಾರಿಗೂ ಜಗ್ಗದ ಯಾರ ಮುಂದೆಯೂ ಬಗ್ಗದ ಮಮತಾ ಬ್ಯಾನರ್ಜಿಯವರು SIR ತೀವ್ರ ಪರಿಷ್ಕರಣಾ ಪಟ್ಟಿಯ ಏನು ವಿಚಾರ ಬಂತಲ್ಲ, ಅದಕ್ಕೆ ಶೇಖ್ ಅಬ್ದುಲ್ಲಾಗೆ ತಂಗಿ ಆಗ್ಬಿಟ್ಟಿದ್ದಾರೆ. ಈಗ ಆ ವಿಚಾರಕ್ಕೆ ಬರೋದಾದರೆ, ಅದೇ ಸಂಕಟ ಬಂದಾಗ ವೆಂಕಟರಮಣ ಅನ್ನಲ್ಲ, ಇವರು ಪಾಪ ಒಂದು ದೇವಸ್ಥಾನಕ್ಕೆ ಹೋಗಿದ್ರು. ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಬೇಕಲ್ಲ. ಸಾಮಾನ್ಯವಾಗಿ ಮಹಿಳೆಯರು ಪೂಜೆ ಮಾಡೋದಿಲ್ಲ, ಮಾಡಿದ್ರೆ ತಪ್ಪು ಅಂತೇನಲ್ಲ. ಅಲ್ಲಿ ಇವರು ಪೂಜೆಯನ್ನು ಮಾಡಬೇಕಲ್ಲ, ಅವರಿಗೆ ಪೂಜೆಯ ವಿಧಿವಿಧಾನ ಅಥವಾ ಕೈಂಕರ್ಯ ಏನು ಕೂಡ ಐಡಿಯಾ ಇಲ್ಲ. ಸಾಮಾನ್ಯವಾಗಿ ಪೂಜೆಯನ್ನು ನೀವು ಮಾಡದೇ ಇದ್ರೂ ನೋಡಿರ್ತೀರ, ಅಥವಾ ಅನೇಕರು ಡೈಲಿ ಮಾಡಿರ್ತೀರ. ಎಡಗೈಯಲ್ಲಿ ಗಂಟೆಯನ್ನು ತಗೊಂಡು ಹೀಗೆ ಅಲ್ಲಾಡಿಸ್ಕೊಂಡು ಬಲಗೈಲಿ ಆರತಿಯನ್ನು ಹೀಗೆ ಬೆಳಗ್ತಾರೆ. ಆರತಿ ಎತ್ತದು ಅಂತಾರಲ್ಲ, ಈ ಥರ ಮಾಡ್ತಾರೆ. ಆದರೆ ನಮ್ಮ ಮಮತಾ ಬ್ಯಾನರ್ಜಿಯವರು ಪಾಪ ಅಪರೂಪಕ್ಕೆ ದೇವಸ್ಥಾನಕ್ಕೆ ಬಂದಿದ್ದು. ಈಗ ಹಿಂದೂಗಳನ್ನು ಬುಟ್ಟಿಗೆ ಹಾಕ್ಕೋಬೇಕು ಅಂದರೆ ಅವರು ದೇವಸ್ಥಾನಕ್ಕೂ ಹೋಗಬೇಕು, ಗಂಟೆನೂ ಹೊಡಿಬೇಕು, ಹಾಗೆ ತೀರ್ಥವನ್ನು ಕುಡಿದು ಪ್ರಸಾದವನ್ನು ತಿನ್ನಬೇಕಾಗುತ್ತೆ. ಅದಕ್ಕೋಸ್ಕರ ಇವರೇನು ಮಾಡಿದ್ರು, ನಾನು ಕೂಡ ಪೂಜೆ ಮಾಡ್ತೀನಿ ಅಂತ ಹಿಂದ್ಗಡೆ ಎಲ್ಲ ಕ್ಯಾಮ್ರಾಮನ್ಗಳನ್ನು, ವಿಡಿಯೋಗ್ರಾಫರ್ಗಳನ್ನು ಇಟ್ಕೊಂಡ್ರು. ಹಾಗೆ ಆ ಗಂಟೆಯನ್ನು ಆರತಿ ಥರ ಬೆಳಗಕ್ಕೆ ಶುರು ಮಾಡಿದ್ರು. ಆ ವಿಡಿಯೋ ನೋಡಿದ್ರೆ ಹೊಟ್ಟೆ ಹುಣ್ಣಾಗಬೇಕು, ಹಂಗೆ ನಗ್ತೀರಾ. ಒಮ್ಮೆ ನೋಡ್ಕೊಂಬನ್ನಿ. ಅವರು ಆ ದೊಡ್ಡ ಗಂಟೆಯನ್ನು ಈ ಥರ ಅಲ್ಲಾಡಿಸ್ತಾ ಇದ್ರೆ ಪಕ್ಕದಲ್ಲಿ ಇದು ಪುರೋಹಿತರು ತಲೆಯನ್ನು ಹಿಂದೆಯಿಂದ ತಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಎಲ್ಲಿ ತಮ್ಮ ತಲೆ ಮೇಲೆ ಬಡಿದು ಬಿಡ್ತಾರೋ ಏನೋ, ಎಲ್ಲಿ ಬ್ಯಾಲೆನ್ಸ್ ತಪ್ಪಿ ತಲೆಗೆ ಟಚ್ ಆಗಿಬಿಡುತ್ತೋ ಏನೋ. ಆಮೇಲೆ ನೈಸಾಗಿರೋ ತಲೆ ಒಂದು ರೋಡಂಪ್ ಬಂದುಬಿಟ್ರೆ ಏನು ಕತೆ, ಈ ಥರದ್ದೆಲ್ಲ ಆಲೋಚನೆ ಮಾಡಿರಬಹುದು. ಹಾಗೆ ಅವರ ಈ ಡೋಂಗಿ ಭಕ್ತಿಯನ್ನು ನೋಡಿ ದೇವರು ಕೂಡ ಹಿಂಗೆ ಸೈಡಲ್ಲಿ ಮುಖ ಹಾಕ್ಕೊಂಡು ನಕ್ಕಿರಬಹುದು. ಇದು ನಮ್ಮ ಮಮತಾ ಬ್ಯಾನರ್ಜಿಯವರ ಪರಿಸ್ಥಿತಿಯಾಗಿದೆ. ಅಂದರೆ ಈ ಭಕ್ತಿ ಅನ್ನೋದು ಅದು ಈ ಶೋ ಆಫಿಂದ ತೋರಿಸುವಂಥದ್ದಲ್ಲ, ಅಥವಾ ಯಾರೋ ಹೇಳಿಕೊಟ್ರು, PR ಗಳಿರ್ತಾರಲ್ಲ ಅವರು ಹೇಳಿದ ಮೇಲೆ ಈ ಥರ ಮಾಡಬೇಕು ಅನ್ನೋದಲ್ಲ. ಭಕ್ತಿ ಅನ್ನೋದು ಮನಸ್ಸಿಂದ ಬರಬೇಕಾಗುತ್ತೆ.
ಭಕ್ತಿಯೇ ಇಲ್ವಾ, ನೀವು ನಾಸ್ತಿಕರ, ಅದಕ್ಕೂ ಕೂಡ ಹಿಂದೂಗಳು ಯಾವುದೇ ತಲೆಯನ್ನು ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಇದು ಇಸ್ಲಾಂ ಅಲ್ಲ, ದೇವರನ್ನು ನಂಬದವರು ಸಾಯಕ್ಕೆ ಯೋಗ್ಯರು, ಕಾಫಿರರು ಅಂತ ಇಲ್ಲಿ ಯಾವ ಶಾಸನವನ್ನು ಕೆತ್ತಲಾಗಿಲ್ಲ. ಈಗ ಇನ್ನೊಂದು ವಿಚಾರ ಅದನ್ನ ಹೇಳಿದ್ನಲ್ಲ, ಹಿಂದ್ಗಡೆ ಎಲ್ಲ ಕ್ಯಾಮ್ರಾಮನ್ಗಳು, ವಿಡಿಯೋಗ್ರಾಫರ್ಗಳು ನಿಂತಿದ್ರು ಅಂತ. ದೀದಿ ಅವರ ಈ ಗಂಟೆ ರಾಮಾಯಣವನ್ನು ಆ ವಿಡಿಯೋಗಳೆಲ್ಲ ಕ್ಯಾಪ್ಚರ್ ಮಾಡಿದ್ವಾ? ಇದೇ ವಿಚಾರಕ್ಕೆ ನನಗೆ ನೆನಪಾಗಿದ್ದು ಮೋದಿಯವರು ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ಕ್ಯಾಮ್ರಾಮನ್ ಇಟ್ಕೊಂಡು ಹೋಗ್ತಾರೆ, ವಿಡಿಯೋಗ್ರಾಫರ್ ಇರ್ತಾರೆ, ಎಲ್ಲವನ್ನ ರೆಕಾರ್ಡ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತಾರೆ. ಅವರ ಏನು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ಗಳು ಒಳ್ಳೊಳ್ಳೆ ಸಾಂಗ್ಗಳನ್ನು ಪಿಕ್ ಮಾಡ್ತವೆ, ಒಳ್ಳೆ ಎಡಿಟ್ ಮಾಡಿ ಹಾಕ್ತವೆ, ಸಿಕ್ಕಾಪಟ್ಟೆ ವ್ಯೂಸ್ ಆಗುತ್ತೆ ಅಂತೆಲ್ಲ ರೋಧನೆಯನ್ನು ಪಡೋರಿದ್ದಾರಲ್ಲ, ಇವರು ಈಗ ಇಲ್ಲೇನು ಹೇಳ್ತಾರೆ, ಇವರು ಅಂತ ಅಲ್ಲ, ಈಗ ಇಂಡಿ ಒಕ್ಕೂಟದ ಭಾಗವಾಗಿರುವ ಮಮತಾ ಬ್ಯಾನರ್ಜಿಯವರ ಜೊತೆಗೆ ಅವರ ಇಂಡಿ ಒಕ್ಕೂಟದ ಎಲ್ಲ ನಾಯಕರು ಕೂಡ ಕ್ಯಾಮ್ರಾಮನ್ನು, ಫೋಟೋಗ್ರಾಫರ್ ಜೊತೆಗೇ ಹೋಗೋದು. ಯಾಕೆಂದರೆ ಮೊನ್ನೆ ಬಿಹಾರ ಎಲೆಕ್ಷನ್ ಆಯ್ತಲ್ಲ, ಈ ಕೆರೆಯಲ್ಲಿ ಕಾಂಗ್ರೆಸ್ ಮುಳುಗೋಕ್ಕಿಂತ ಮುಂಚೆ, ಅಂದರೆ ಇಲೆಕ್ಷನ್ಗಿಂತ ಮುಂಚೆ ಅಲ್ಲಿ ಅಧಿನಾಯಕ ರಾಹುಲ್ ಗಾಂಧಿ ಅವರು ಒಂದು ಜಂಪ್ ಹೊಡೆದು ಮುಳುಗಿ ಮೀನು ಹಿಡಿದೆಲ್ಲ ಮಾಡೋರಲ್ಲ, ಆ ವಿಡಿಯೋ, ಆ ಫೋಟೋಗಳನ್ನು ಏನು ನಾಸಾ ಸ್ಯಾಟಲೈಟಿಂದ ತೆಗೆದು ಇಲ್ಲಿ ಕಳಿಸಿದೆ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಅವರ ಜೊತೆಗೂ ಫೋಟೋಗ್ರಾಫರ್ ಇರ್ತಾರೆ, ಅವರು ಎಲ್ಲ ಕಡೆ ಶೇರನ್ನು ಮಾಡಿಕೊಂಡು ಪ್ರಮೋಷನ್ ಮಾಡ್ಕೊಂಡಿರ್ತಾರೆ. ಇದು ಎಲ್ಲ ರಾಜಕಾರಣಿಗಳು ಮಾಡುವಂಥದ್ದೇ. ಆದರೆ ಮೋದಿ ಮಾಡಿದ್ರೆ ಅದು ಶೋ ಆಫು, ಬಾಕಿಯವ್ರು ಮಾಡಿದ್ರೆ ಅದು ಭಕ್ತಿ. ಈ ಥರದೊಂದು ವಿಚಾರವನ್ನು ಇಂಡಿ ಒಕ್ಕೂಟದ ನಾಯಕರು ಹೇಳ್ತಾರೆ. ಮಮತಾ ಬ್ಯಾನರ್ಜಿಯವರು ಎಂಥ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ ಅಂದರೆ, ಆ ಕಡೆ ಭಗವದ್ಗೀತೆ ಅಭಿಯಾನವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾಡಲಾಗ್ತಾ ಇದೆ. ಆ ವಿಜುವಲ್ಸ್ಗಳನ್ನು ನೋಡಿದ್ರೆ ಮೈ ರೋಮಾಂಚನವಾಗುತ್ತೆ. ಕೇಸರಿ ಸಮುದ್ರ ಒಂದು ಸೃಷ್ಟಿಯಾಗಿ ಬಿಡುತ್ತಾ ಬಂಗಾಳದಲ್ಲಿ ಅಂತ ಫೀಲ್ ಆಗುತ್ತೆ. ಭಗವದ್ಗೀತಾ ಅಭಿಯಾನ ಯಾಕೆ ಬೇಕು ಅಂತಲೂ ಪ್ರಶ್ನೆ ಮಾಡಿದ್ರು. ಜೊತೆಗೆ ಓಡಿ ಬಂದು ದೇವಸ್ಥಾನದಲ್ಲಿ ಗಂಟೆಯನ್ನು ಹೆಂಗೆ ಬೇಕೋ ಹಾಗೆ ತಿರುಗಾಡಿಸಿ ಒಂದು ಡೋಂಗಿ ಭಕ್ತಿಯನ್ನು ಪ್ರದರ್ಶನ ಮಾಡಿದ್ರು. ಸೊ ಅಲ್ಲಿ ಭಗವದ್ಗೀತೆ ಯಾಕೆ ಬೇಕು ಅಂತ ಸೆಕ್ಯುಲರ್ ನನ್ನ ಮಕ್ಕಳಿಗೆಲ್ಲ ಅವರು ಒಂದು ಓಲೈಕೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಈ ಬೇಲೆ ಮೇಲೆ ಕುಂತಿರೋ ಒಂದು ಹಿಂದೂಗಳಿರ್ತಾರಲ್ಲ, ಅವರು ಹೆಂಗೆ ಇವರು ಹಿಂಗೆ ಅಂತ ಆಲೋಚನೆ ಮಾಡಿಕೊಂಡು ಕೊನೆ ಕ್ಷಣದಲ್ಲಿ ಯಾರಿಗೆ ಓಟ್ ಹಾಕಬೇಕು ಅಂತ ನಿರ್ಧಾರ ಮಾಡೋರು ಇರ್ತಾರಲ್ಲ, ಅವರ ಸಲುವಾಗಿ ಟೆಂಪಲ್ ರನ್ನನ್ನು ಮಾಡೋದಂತೆ. ಸೊ ಈ ರಾಜಕಾರಣಿಗಳ ನಾಯಿಪಾಡು ಅಂತಾರಲ್ಲ, ಅದು ನಿಜಕ್ಕೂ ಹಿಂಗೆ ಅಲದಾಡಬೇಕು, ಅವರಿಗೂ ಖುಷಿ ಕೊಡಬೇಕು, ಇವರಿಗೂ ಖುಷಿ ಕೊಡಬೇಕು. ಸೊ ಭಗವದ್ಗೀತಾ ಅಭಿಯಾನ ಯಾಕೆ ಅಂತ ಕೇಳಿದ್ದ ದೀದಿ ಗಂಟೆಯನ್ನು ತೂಗಿದ್ರ. ಜೊತೆಗೆ ಹೋದಲ್ಲಿ ಬಂದಲ್ಲಿ SIR ವಿರುದ್ಧ ಮಾತಾಡೋದನ್ನು ಮಾತ್ರ ಅವ್ರು ಯಾವತ್ತೂ ಮರೀಲಿಲ್ಲ. ಯಾಕೆಂದರೆ ಒಂದು ಲೆಕ್ಕಾಚಾರದಂತೆ ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ಮತದಾರರ ಲಿಸ್ಟ್ ಇದೆಯಲ್ಲ, ಅದು 1 ಕೋಟಿಗೂ ಜಾಸ್ತಿ ಇದೆ. SIR ಜಾರಿ ಆಗ್ತಾ ಇದೆ. ಒಂದೊಂದೇ ಹೆಸರನ್ನು ಹುಡುಕಿ ಕಿತ್ತಾಕ್ತಾ ಇದ್ದಾರೆ. ಅವರ ಗುರುತನ್ನು 2 ಸಲ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಿದ ಮೇಲೆ ವೋಟರ್ ಲಿಸ್ಟಿಂದ ಅಕ್ರಮವಾಗಿ ಯಾರೆಲ್ಲ ಸೇರ್ಕೊಂಡಿದ್ದಾರಲ್ಲ ಅವರು ಹೊರ ಹೋಗುವ ಸಂಖ್ಯೆ ಎಷ್ಟು ಗೊತ್ತಾ? 1 ಕೋಟಿ ಅನ್ನೋ ಲೆಕ್ಕಾಚಾರ ಇದೆ. ಆಗಲ್ವಾ? ಬೇಜಾರಾಗಲ್ವಾ? ಹೊಟ್ಟೆಯಲ್ಲಿ ಆ ಸಣ್ಣ ಕರುಳು ಮತ್ತು ದೊಡ್ಡ ಕರುಳು ಮಧ್ಯ ಕೊಳ್ಳಿ ಇಟ್ಟಂಗೆ ಆಗಲ್ವಾ? ಆ 1 ಕೋಟಿಯಲ್ಲಿ 85 to 90% ವೋಟ್ಗಳು ಪಾಪ ದೀದಿದಾಗಿತ್ತು. ನುಸುಳುಕೋರರು ರೋಹಿಂಗ್ಯಾಗಳದ್ದು ಅವರಿಗೆ ದೊಡ್ಡ ಪ್ರಾಬಲ್ಯ ಇತ್ತು. ಆದರೆ ಯಾವಾಗ SIR ಅನ್ನು ಜೋರಾಗಿ ಮಾಡಲಾಯ್ತಲ್ಲ, ಆಗ ದೀದಿಯವರಿಗೆ ಟೆನ್ಷನ್ ಅನ್ನೋದು ಶುರುವಾಯಿತು. ಹೀಗಾಗಿಯೇ ಅವರು ಈ ಬೀದಿಲಿ ಭಾಷಣ ಮಾಡುವಾಗೆಲ್ಲ ಕರೆಯನ್ನು ಕೊಡ್ತಾ ಇದ್ದಾರೆ. ಯಾರಿಗೆ? ವಿಶೇಷವಾಗಿ ಮಹಿಳೆಯರನ್ನು ಎತ್ತಿ ಕಟ್ಟುವ ಕೆಲಸವನ್ನು ಮಾಡ್ತಿದ್ದಾರೆ. ನಿಮ್ಮ ಮನೆ ಇದೆಯಾ? ಮನೆಯಲ್ಲಿ ಅಡುಗೆ ಮನೆ ಇದೆಯಾ? ಅಡುಗೆ ಮನೆಯಲ್ಲಿ ಒಂದಿಷ್ಟು ಐಟಮ್ಗಳು ಇರ್ತಾವಲ್ಲ, SIR ಇಂದ ನಿಮ್ಮದೇನಾದರೂ ಹೆಸರು ರಿಮೂವ್ ಆದರೆ, ನಿಮ್ಮ ಹೆಸರು ಅಲ್ಲಿ ಇಲ್ಲ ಅಂದರೆ, ವೋಟರ್ ಲಿಸ್ಟಲ್ಲಿ ನಿಮ್ಮ ಫೋಟೋ ಇಲ್ಲ ಅಂದರೆ, ಒಂದು ಕೆಲಸ ಮಾಡಿ, ಮನೆಯಲ್ಲಿ ಸೌಟ್ ಇರುತ್ತಲ್ಲ ಅದನ್ನು ತಗೊಂಬನ್ನಿ, ಕುಕ್ಕರ್ ತಗೊಂಬನ್ನಿ, ಅವೆಲ್ಲ ಹಿಡ್ಕೊಂಡು ಬೀದಿಗೆ ಬಂದು ಪ್ರತಿಭಟನೆ ಮಾಡಿ ಅಂತ ಈ ಮಹಿಳೆಯರಿಗೆ ಕರೆಯನ್ನು ಕೊಟ್ಟರು ಮಮತಾ ಬ್ಯಾನರ್ಜಿ ಅವರು. ನಾನು ಹೇಳೋದು, ನೀವು ಮಹಿಳೆಯರ ಪರವಾಗಿ ಇದ್ದಿದ್ದರೆ ನೀವು ಇಷ್ಟೊಂದು ಗುದ್ದಾಡುವ ಯಾವುದೇ ಪ್ರಮೇಯ ಬರ್ತಾ ಇರಲಿಲ್ಲ. ಏನಾದರೂ SIR ಅನ್ನೋದು ನಿಮ್ಮ ವಿರುದ್ಧ ಷಡ್ಯಂತ್ರ ಅಂತ ಅನಿಸಿದರೆ ಮಹಿಳೆಯರೇ ಬರ್ತಾಯಿದ್ರು. ಆದರೆ ನೀವು ಮಹಿಳೆಯರ ಪರವಾಗಿ ಇದ್ದಿದ್ದರೆ ಮಾತ್ರ. ಯಾಕೆಂದರೆ ಮೊನ್ನೆ ತನಕ ನೀವು ಭಾರತದ ಏಕೈಕ ಮಹಿಳಾ ಮುಖ್ಯಮಂತ್ರಿ ಆಗಿದ್ರಿ. ನೀವು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಾತ್ರ ಅಲ್ಲ,
ಅಲ್ಲಿಯ ಹೋಮ್ ಮಿನಿಸ್ಟರ್ ಕೂಡ ಹೌದು, ಅಲ್ಲಿಯ ಹೆಲ್ತ್ ಮಿನಿಸ್ಟರ್ ಕೂಡ ಹೌದು, ಅಲ್ಲಿ ಆಲ್ರೌಂಡರ್ ನೀವು. ಆದರೆ ಕೋಲ್ಕತ್ತಾದಲ್ಲಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಆಯ್ತಲ್ಲ, ಆ ಟೈಮಲ್ಲಿ ಏನು ಮಾಡಿದ್ರಿ? ಎಲ್ಲರ ಜೊತೆ ಕೂತ್ಕೊಂಡು ನೀವು ಪ್ರತಿಭಟನೆ ಮಾಡಿದ್ರಿ. ಪ್ರತಿಭಟನೆ ಯಾರ ವಿರುದ್ಧ? ಸರ್ಕಾರದ ವಿರುದ್ಧ. ಯಾವ ಸರ್ಕಾರ ಇದೆ? ಪಶ್ಚಿಮ ಬಂಗಾಳದಲ್ಲಿ TMC ಸರ್ಕಾರ ಇದೆ. TMC ಸರ್ಕಾರದ CM ಯಾರು? ಮಮತಾ ಬ್ಯಾನರ್ಜಿ. ಅದೇ ಪ್ರತಿಭಟನೆಗೆ ಕೂತವರು. ಆಯಿತು, ಇದು ಕ್ರೈಮ್ ಆಗಿರೋದ್ರಿಂದ ಅದು ಗೃಹ ಸಚಿವಾಲಯಕ್ಕೆ ಬರುತ್ತೆ. ಹೋಮ್ ಮಿನಿಸ್ಟರ್ ಯಾರು? ಮಮತಾ ಬ್ಯಾನರ್ಜಿ. ಅದೇ ಪ್ರತಿಭಟನೆಗೆ ಕೂತಿರೋರು. ಆಯಿತು, ಅಲ್ಲಿ ವೈದ್ಯೆಯ ಅತ್ಯಾಚಾರ ಕೊಲೆ ಆಗಿದೆ, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಸಂಬಂಧ ಇದೆ. ಅಲ್ಲಿ ಆರೋಗ್ಯ ಮಂತ್ರಿ ಯಾರು? ಅದೇ ಪ್ರತಿಭಟನೆಗೆ ಕೂತ ಮಮತಾ ಬ್ಯಾನರ್ಜಿ ಅವರು. ಜನ ನಿಮ್ಮ ನೌಟಂಕಿ ನಾಟಕವನ್ನು ಬೀದಿಲಿ ನೋಡಿಲ್ವಾ? ನೀವು ಒಂದು ಆ ಕ್ರೆಡಿಬಿಲಿಟಿ ಅಂತ ಇರುತ್ತಲ್ಲ, ಅದನ್ನು ಕಳ್ಕೊಂಡಿದ್ದೀನಿ ಅಂತ ನಿಮಗೆ ಯಾವತ್ತೂ ಫೀಲೇ ಆಗಿಲ್ವಾ? ಇದು ಮಾತ್ರ ಅಲ್ಲ, ಸಂದೇಶ್ ಖಾಲಿ ಕೇಸ್ ತುಂಬ ಜನರಿಗೆ ನೆನಪಿರಬಹುದು. ಅಲ್ಲಿಯ ಹೆಣ್ಣು ಮಕ್ಕಳನ್ನು TMC ನಾಯಕರು ಹಾಗೂ ಅವರು ಸಾಕಿದ ಗೂಂಡಾಗಳು, ಚೇಲಾಗಳು, ಚಮಚಾಗಳು ಅದೆಷ್ಟು ಕೆಟ್ಟದಾಗಿ ನಡೆಸಿಕೊಳ್ತಾ ಇದ್ರು. ಅದಾದ ಮೇಲೆ ಆ ಊರಿನ ಮಹಿಳೆಯರು ಹೇಗೆ ತಿರುಗಿದ್ರು ಅನ್ನೋದನ್ನು ನೋಡಿದ್ದೀರಾ. ಅದೆಷ್ಟು ದೊಡ್ಡ ಸೌಂಡ್ ಆಗಿತ್ತು ಅನ್ನೋದು ಕೂಡ ನಿಮಗೆ ನೆನಪಿದೆ. ಮಹಿಳಾ ಮುಖ್ಯಮಂತ್ರಿಯಾಗಿ ಮಹಿಳೆಯರಿಗೆ ಒಂದು ಧೈರ್ಯವನ್ನು, ಅಭಯವನ್ನು ಕೊಡಬೇಕಾಗಿತ್ತು. ಆಗ ಮಹಿಳೆಯರು ನಿಮ್ಮ ಪರವಾಗಿಯೇ ಇರ್ತಾ ಇದ್ರು. ಈಗ ಬೀದಿಗೆ ಬರದಂತೆ, ಈಗ ನಿಮ್ಮ ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ ಅಂದ್ಬಿಟ್ರೆ ಸೌಟು, ಕುಕ್ಕರು, ಮಿಕ್ಸರ್ ಹಿಡ್ಕೊಂಡು ಬೀದಿಗೆ ಬಂದು ಪ್ರತಿಭಟನೆ ಮಾಡಿ ಇಂಥದ್ದನ್ನು ಹೇಳುವಂತಹ ಪ್ರಮೇಯ ಬರ್ತಾ ಇರಲಿಲ್ಲ. ಇದಕ್ಕಿಂತ ಒಂದು ದೊಡ್ಡದಾದ ಭಯದಲ್ಲಿ ಮಮತಾ ಬ್ಯಾನರ್ಜಿ ಅವರು ಇದ್ದಾರೆ. ಅದು ಯಾವ ಭಯ ಗೊತ್ತಾ? ನಮ್ಮ ಅಮಿತ್ ಶಾ ಅವರಿದ್ದಾರಲ್ಲ, ಕೇಂದ್ರ ಗೃಹ ಸಚಿವ, ಅವ್ರು ಕಂಡ್ರೆ ತುಂಬ ಭಯ ಅಂತೆ. ಅವ್ರ ಕಣ್ಣನ್ನ ನೋಡಿದ್ರೆ ಸಾಕಂತೆ ಎದೆಯಲ್ಲಿ ಅವಲಕ್ಕಿ ಕುಡ್ದಂಗೆ ಆಗುತ್ತಂತೆ. ಇದನ್ನು ಸ್ವತಃ ಮಮತಾ ಬ್ಯಾನರ್ಜಿ ಅವರು ಹೇಳಿಕೊಂಡಿದ್ರು. ಯಾಕೆಂದರೆ ಅವ್ರದ್ದೊಂದು ಟೆರರ್ ಲುಕ್ ಇದೆಯಲ್ಲ, ಅದ್ರ ನೋಡ್ತಾ ಇದ್ದಂಗೆ ಅಮಿತ್ ಶಾ ಅವರು ಏನು ಬೇಕಾದರೂ ಮಾಡಬಹುದು ಅನ್ನೋದು ಅವರ ತಲೆಯಲ್ಲಿ ಬಂದಿದೆಯಂತೆ. ಹಾಗಾಗಿ ಅಮಿತ್ ಶಾ ಅಂದರೆ ಒಂದು ವಿಶೇಷವಾದ ಭಯವನ್ನು ಮಮತಾ ಬ್ಯಾನರ್ಜಿ ಅವರು ಇಟ್ಕೊಂಡಿದ್ದಾರೆ. ಆಗಲೇಬೇಕಲ್ಲ, ಭಯ ಆಗಲೇಬೇಕಲ್ಲ. ಅಮಿತ್ ಶಾ ಅವರು SIR ಬಗ್ಗೆ ತುಂಬ ಸೀರಿಯಸ್ ಆಗಿದ್ದಾರೆ. ಅದೇ ವಿಚಾರಕ್ಕೆ ವಿಪಕ್ಷ ನಾಯಕರನ್ನ ತರಾಟೆಗೆ ತಗೊಂಡ್ರು. ಹಾಗೆ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕೆ ಅವರು ಸಭಾತ್ಯಾಗ ಮಾಡಿ ಓಡೇ ಹೋದರು. ಅದು ಎಲ್ಲಿ? ನಮ್ಮ ಗಡಿಯನ್ನು ದಾಟಿ, ಸಮುದ್ರವನ್ನು ದಾಟಿ ಜರ್ಮನಿಗೆ ಹೋಗಿ ಕುಂತಿದ್ದಾರೆ. ಸೊ ಇಂಥ ಅಮಿತ್ ಶಾ ಅವರು ನ್ಯಾಯದ ಪರವಾಗಿ ಸತ್ಯವಾದ ಮಾತನ್ನು ಜೋರು ಧ್ವನಿಯಲ್ಲಿ ಹೇಳಿದಾಗ, ದೊಡ್ಡ ಕಣ್ಣಿನೊಂದಿಗೆ ಪ್ರಕಟ ಮಾಡಿದಾಗ ಆಗಲೇಬೇಕಲ್ಲ, ಭಯ ಆಗಲೇಬೇಕಲ್ಲ. ಇನ್ನು ತೀವ್ರ ಪರಿಷ್ಕರಣಾ ಏನು ಪಟ್ಟಿ ಇದೆಯಲ್ಲ, SIR, ಅದು ಕೇಂದ್ರ ಸರ್ಕಾರದ ಕುತಂತ್ರ ಅಂತೆ. ಮೋದಿಯವರು ಪಶ್ಚಿಮ ಬಂಗಾಳವನ್ನು ಗೆಲ್ಲೋಕೆ ಮಾಡ್ತಾ ಇರೋದಂತೆ. ಈ ಥರದ್ದೊಂದು ಆರೋಪ ಸೇಮ್ ಮಮತಾ ಬ್ಯಾನರ್ಜಿಯವರು ಹೋದಲ್ಲಿ ಬಂದಲ್ಲಿ ಮಾಡ್ತಾ ಇದ್ದಾರೆ. ಆದರೆ SIR ಅನ್ನೋದು ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತ ಅಲ್ಲ. ಬಿಹಾರದಲ್ಲೂ ಆಯಿತು, ಅಲ್ಲೂ ಲಕ್ಷಗಟ್ಟಲೆ ಜನರ ಹೆಸರು ಕಟ್ ಆಯಿತು. ಆದರೆ ಒಬ್ಬನೇ ಒಬ್ಬ ಮತದಾರ, ಸರ್ ನಂದು ಯಾವಾಗಲೂ ಇದೇ ಬೂತಲ್ಲಿ ನಾನು ವೋಟ್ ಮಾಡೋದು, ಇದೇ ನನ್ನ ಐಡೆಂಟಿಟಿ ಕಾರ್ಡು, ಆದರೆ ನನ್ನ ಹೆಸರೇ ಇಲ್ವಲ್ಲ ಸರ್ ಅಂತ ಒಬ್ಬನೇ ಒಬ್ಬ ಬಿಹಾರದಲ್ಲಿ ಲಕ್ಷಗಟ್ಟಲೆ 35-40 ಲಕ್ಷ ಜನರದ್ದು ಹೆಸರು ಕಟ್ಟಾಗಿದೆಯಲ್ಲ, ಒಬ್ಬನೇ ಒಬ್ಬ ಬೂತಲ್ಲಿ ಬರಲಿಲ್ಲ ಅಥವಾ ಅಲ್ಲಿ ಪ್ರತಿಭಟನೆ ಮಾಡಲಿಲ್ಲ. ಸೇಮ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಹಾಗೇ ಆಗುತ್ತೆ. ಯಾರದ್ದಾದರೂ ಹೆಸರು ವೋಟರ್ ಲಿಸ್ಟಲ್ಲಿ ಇಲ್ಲ ಅಂದರೆ ಅದು ಖಂಡಿತವಾಗಿಯೂ ಪ್ರಶ್ನೆ ಮಾಡಲೇಬೇಕಾದ ಒಂದು ಸನ್ನಿವೇಶ. ಆದರೆ ಅವರು ಭಾರತದವರೇ ಅಲ್ಲ, ಅವರು ರೋಹಿಂಗ್ಯಾಗಳು, ಯಾವುದೋ ಬೇರೆ ದೇಶದಿಂದ ಬೇಲಿ ಹಾರಿಕೊಂಡು ನುಸುಳ್ಕೊಂಡು ಬಂದವರು. ಅವರು ಬಂದು ಇಲ್ಲಿ ನಂದು ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ, ಆ ಥರ ಆಗೋದಿಲ್ಲ. ಭಾರತೀಯರಾಗಿ, ಅಲ್ಲಿಯ ನಿವಾಸಿಗಳಾಗಿ, ಹಾಗೆ ಅಲ್ಲೊಂದು ಐಡೆಂಟಿಟಿ ಕಾರ್ಡ್ ಇರುತ್ತಲ್ಲ, ಅದು ಇದ್ದಿಯೂ ಕೂಡ ಅವರ ಹೆಸರಿಲ್ಲ ಅಂದರೆ ಖಂಡಿತವಾಗಿಯೂ ಪ್ರಶ್ನೆ ಮಾಡಬೇಕಾಗುತ್ತೆ. ಹಾಗೆ ಚುನಾವಣಾ ಆಯೋಗವನ್ನು ತರಾಟೆಗೆ ತಗೋಬೇಕಾಗುತ್ತೆ. ಅದು 45 ದಿವಸಗಳ ಒಳಗಡೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಯಾಕೆಂದರೆ ಅದು ರೂಲ್ಸು. ಆ ರೂಲ್ಸನ್ನು ಪದೇ ಪದೇ ಚುನಾವಣಾ ಆಯೋಗ ಹೇಳ್ಕೊಂಡು ಬಂದಿದೆ. ಹಾಗೆ ಎಲ್ಲ ಬೂತ್ಗಳಲ್ಲೂ ನಿಮ್ಮ ಬೂತ್ ಏಜೆಂಟ್ ಇರ್ತಾರೆ. ಅಲ್ಲಿ ಏನೇ ಸಮಸ್ಯೆ ಆದರೂ ಅವರು ಧ್ವನಿಯನ್ನು ಎತ್ತಾರೆ. ನಿಮ್ಮ ಬೂತ್ ಏಜೆಂಟ್ಗಳು ಕೆಲಸ ಮಾಡಿಲ್ಲ ಅಂದರೆ ಮಾತ್ರ ಅದಕ್ಕೆ ಮೋದಿಯನ್ನು ಹೊಣೆ ಮಾಡಬೇಡಿ, ನೀವೇ ಹೊಣೆಗಾರರಾಗ್ತೀರಾ. ಸೊ ಈಗ ಪಶ್ಚಿಮ ಬಂಗಾಳದಲ್ಲಿ ಇಲೆಕ್ಷನ್ದು ಭರಾಟೆ ಜೋರಾಗ್ತಾ ಇದೆ. ನಮ್ಮ ದೀದಿ ಮಮತಾ ಬ್ಯಾನರ್ಜಿಯವರು ಟೆಂಪಲ್ ರನ್ನನ್ನು ಜೋರಾಗಿ ಮಾಡ್ತಾ ಇದ್ದಾರೆ. ಆ ಗಂಟೆಯ ವಿಡಿಯೋವನ್ನು ನೋಡ್ತಾ ಇದ್ರೆ ದೇವರು ಒಂದು ಸಲ ಭಯ ಪಡಬೇಕು ಅನ್ನೋ ಥರದಲ್ಲಿದೆ. ಆ ಕಡೆ ಭಗವದ್ಗೀತೆಯನ್ನು ವಿರೋಧ ಮಾಡ್ತಾರೆ, ಈ ಕಡೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಾರೆ. ಮಧ್ಯ ಇನ್ನೊಂದು ಅವಕಾಶ ಸಿಕ್ಕಿದ್ರೆ
ವಿಚಿತ್ರವಾದ ವಿಲಕ್ಷಣವಾದ ಭಾಷಣವನ್ನು ಮಾಡ್ಬೋದು. ಇನ್ನು ಯಾರೆಲ್ಲ ಹೊಸದಿಗಂತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.